ಅಲ್ಲ ಶಾಂತಕ್ಕ, ಹಿಂಗಾದ್ರೆ ಹೆಂಗ ಇವ? ನನಗೂ ಏನು ಮಾಡ್ಬೇಕನ್ನೋದು ತಿಳಿವಲ್ದಂಗೆ ಆಗ್ಬಿಟ್ಟತ್ ನೋಡುವ ಇವ. ಅತ್ತಾಗ ನಾನು ಹಂಗಾರ ಗೌಡ್ರು ಕರ್ಕೊಂಡು ಸ್ಟೇಷನ್ ಕಡೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅದಕ್ಕಿ ಮುಂಚೆ ಮೊದಲು ಹೋಗಿ ಆ ಜಯಿ ಗಂಡನ ಮ್ಯಾಗ ನನಗೆ ಭಾಳ ಅಂದ್ರೆ ಭಾಳ ಅನುಮಾನ ಐತಿ. ಊರಾಗೆಲ್ಲ ಗುಲ್ಲ ಐತಿ ಹೌದಿಲ್ಲ? ಆ ಮಲ್ಲಿಕೂಟ ಏನಾಯ್ತಿ ಒಂದು ಅಂತೇಳಿ ಹೌದಿಲ್ಲ? ಆ ಮಲ್ಲಿ ಕಡೆ ಹೋಗಿ ಮಾತಾಡಿದ್ರೆ ಹಂಗಾಗೋದು. ನನಗನ್ಸುತ್ತೆ ಅವರು ಇಬ್ಬರೇ ಏನೋ ಮಾಡ್ಯಾರ ಅಂತೇಳಿ. ಹೌದು, ಇವತ್ತು ಸಾಹೇಬ್ರ ಕಡೆ ಇನ್ಸ್ಪೆಕ್ಟರ್ ಕಡೆ ಮಾತಾಡ್ಬೇಕಾರೆ ಅದು ಏನು ವಿಚಾರ ಹೊರಬೀಳಲೇ ಇಲ್ಲ. ಇವ್ರದ್ದು ಭಾಳ ಮಂದಿಗೆ ಗೊತ್ತಿಲ್ಲ ಬಿಡ. ಇವರು ಭಾಳ ಕದ್ದು ಮುಚ್ಚಿ ವ್ಯವಹಾರ ನಡೆಸ್ಯಾರ ಇವ್ರು. ಅಲ್ಲ, ಮನ್ಯಾಗಿದ್ದವು ಸ್ವಂತಕ್ಕೆ ಗಂಡಗ ಗೊತ್ತಿಲ್ಲ. ಯಾಕಂದ್ರೆ ಮನೆ ಜೈ ಯಾಪರಿ ಜಗಳ ಮಾಡಿದ್ರೆ ಅವ ಹಿಂತಿ ಪರನ ಮಾತಾಡ್ಯಾನ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಸೀಕ್ರೆಟ್ ಮೇಂಟೈನ್ ಮಾಡ್ಯಾರ ನೋಡೋರು. ಶಾಂತಕ್ಕ, ಹಂಗಾರ ಆ ಮಲ್ಲಿ ಕಡೆ ಹೋಗಿ ವಿಚಾರ ತಿಳ್ಕೊಂಬರ್ನ ಏನ್ರ? ಮಲ್ಲೇಶ ನಾಜಾಕ್ ಬೇಜಾರು ಮಾಡ್ಕೊಂಡಿದ್ದ, ಅದಕ್ಕೆ ಅವನು ಕರ್ಕೊಂಡು ಗೌಡ್ರು ಕರ್ಕೊಂಡು ಸ್ಟೇಷನ್ಗೆ ಹೋಗಿ ಬಂದ್ರಾತ. ಅದಕ್ಕೆ ಮುಂಚೆ ಮಲ್ಲಿ ಕಡೆ ಹೋಗ್ಬರ್ ನಡಿ. ಮಲವ, ಏನು ಅಪರೂಪಕ್ಕೆ ನಮ್ಮ ಮನೆ ಕಡೆ ಬಂದ್ಬಿಟ್ರಿ? ಶಾಂತಕ್ಕ, ಬರಕ್ಕ ಬರ್ರಿ, ಒಳಗೆ ಬರ್ರಿ, ಚಾ ಕುಡಿ ಬರ್ರಿ, ಒಟ್ಟು ಬರ್ರಿ. ಇಲ್ವಾ ಮಲ್ಲವ, ನಿಂಗೆ ಕೊಟ್ಟು ಮಾತಾಡ್ಬೇಕಾಗಿತ್ತು. ಬಾ, ಇಲ್ಲೊಂದು ಇಟ್ಟು ಯಾರಿಗೆ ಬಾ. ಒಳಗೆ ಯಾರದಾರ? ಒಳಗೆ ನನ್ನ ಗಂಡದನ, ನಮ್ಮ ಅತ್ತಿ ಇಲ್ಲೇ ಯಾರ್ದಾರ ಮನೆಗೆ ಹೋಗಿರ್ಬೇಕು ಮಾತಾಡಕ್ಕೆ. ಹೌದನ? ಒಂದಿಟ್ಟು ಬಾ ಈ ಕಡೆ. ಏನು ಶಾಂತಕ್ಕ? ಹೌದು, ಜೈ ಈಸಾ ಕುಡ್ದಾಳ, ಗೊತ್ತಿಲ್ಲ ಹಿಂಗೆ? ಅಯ್ಯೋ ದೇವ್ರೆ, ಈ ವಿಚಾರ ಗೊತ್ತಿಲ್ಲ ಬಿಡುವ ನನಗೆ. ಯಾವಾಗ ಕುಡ್ದಾಳ? ಆಕಿ ಗಂಡ ನಿನ್ನ ಮುಂದೆ ಹೇಳಿಲ್ಲ? ಆಕಿ ಗಂಡ ನನ್ನ ಮುಂದೆ ಹೇಳ್ತಾನೆ ಶಾಂತಕ್ಕ? ನೋಡು ಮಲ್ಲವ, ನನಗೇನು ಗೊತ್ತಿಲ್ಲದಲ್ಲ ಏನು. ನಾನು ನಿನ್ನ ಬೇಕಂತ ಇನ್ನ ಕೇಳಕ್ಕೆ ಬಂದಾನೆ. ಏನು ಮೊನ್ನೆ ನೀನು ಆಕಿ ಗಂಡ ಇಬ್ರು ಪೇಟೆಗೆ ಹೋಗಿದ್ರಿ ಹೌದಾ? ಆ ವಿಚಾರ ಗೊತ್ತಾಗಿ ಜಯವು ಬಂದು ನಿಮ್ಮ ಮನೆ ಮಕ್ಕಳಾಗ ಹುಯಿ ಅಂತ ಜಗಳ ಮಾಡ್ಯಾಳ. ಆದ್ರೆ ನಿನ್ನ ಗಂಡ ನಾನು ಎಂತಿದ್ದಿ ಅಂತ ಪಿಲ್ಲ ಹಂಗೆ ಹಿಂಗಂತ ಬಾಯಿ ಮಾಡಿ ಕಳಿಸಿದ ಹೌದಾ? ಅವತ್ತ ಗೊತ್ತಾಗೈತೆ ನನಗೆ. ಅದಕ್ಕೆ ಮುಂಚೆನೂ ಒಂಚೂರು ಅನುಮಾನ ಇತ್ತು, ಅದ್ರ ಪೂರ ಗೊತ್ತಿದ್ದಿದ್ದಿಲ್ಲ. ಆದ್ರೆ ಅವತ್ತು ಪೂರ ಗೊತ್ತಾತ. ಅದಾದ್ಮೇಲೆ ಈಕಿ ಜಗಳ ಮಾಡ್ಕೊಂಡು ಇಸ ಕುಡ್ದಿರೋದು. ನನಗನ್ಸುತ್ತೆ ನೀನು ಮತ್ತು ಆಕಿ ಗಂಡ ಏನಾರು ಶೇರ್ ಮಾಡಿದ್ರನ, ಮತ್ತು ಏನಾರು ಮಾಡಿದ್ರನ, ಏನಾರು ಅಂದ್ರನ, ಈಗ ಅದೆಲ್ಲ ಹೋಗಿ ಗಿರ್ಜಿ ಮೇಲೆ ಹೋಗೈತಿ. ಅಲ್ಲ, ನಿನಗೇನು ತಲೆ ಕೆಟ್ಟದನ ಶಾಂತಕ್ಕ? ನಾನು ಹಂಗಾರೆ ಭಾಳ ದಿನಕ್ಕೆ ಬಂದ ತಡಿ ಅಂತ ಒಳಗೆ ಕರೆದ್ರೆ ನೀವು ಇಂಥ ಮಾತಾಡಕ್ಕೆ ಬಂದಿರನ? ಯವ್ವ, ಆಕಿ ಗಂಡ ನಾಯಕ್ ನೋಡಕ್ಕೆ ಹೋಗ್ಲಿ? ಅಲ್ಲ, ಆಕಿ ಗಂಡ ಏನು ದೊಡ್ಡ ಕೋಟ್ಯಾಧೀಶ್ವರ, ಅವ್ನು ನೋಡ್ಬೇಕು ಅನ್ನಕ್ಕೆ ನೀವೇನೇನಾರು ಮಾತಾಡ್ಕೊಬಿಡ್ರಿ ಶಾಂತಕ್ಕ. ಆಕಿ ಗಂಡಗ ನನಗೆ ಏನಿಲ್ಲ, ಸುಮ್ಮನೆ ಹಿಂಗೆ ಮಾಡಿ ಯಾರ್ದಾರ ಬಾಳೆ ಹರಿಸಿಟ್ರಿ. ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ರು ಊರಿಗೆ ಎಲ್ಲ ವಿಚಾರಿಸಿ ಹೋಗುವಕ್ಕ. ಅವಾಗ ನಿಂದು ಮಲ್ಲೇಶನೊಂದು ವಿಚಾರ ಹೊರಬೀಳಲಿಲ್ಲ ನೋಡಿ. ನನಗೂ ಆ ಪಟ್ಟಕ್ಕೆ ಆ ಟೈಮಿಗೆ ನೆನಪೂ ಆಗಲಿಲ್ಲ. ಆಮ್ಯಾಗ ಯಾರು ಬಾಯ ತೆಗಿಲಿಲ್ಲ ಅದ್ರ ಬಗ್ಗೆ ಮಾತಾಡಕ್ಕೆ. ಅದ್ರ ಬಗ್ಗೆ ಮನ್ಯಾಗೆಲ್ಲ ಜಗಳ ಆಗೈತಂತೆ. ಯಾಕಂದ್ರೆ ಬಾಜು ಮನಿ ಇಕ್ಕಿ ಹೇಳಿದ್ಲ, ಅಮ್ಮ ಹೇಳಿದ್ಲ. ಅದಕ್ಕೆ ಏನು ಶಾಂತಕ್ಕ, ನೀನು ಬಾಯಿ ಬಂದಾಗ ಮಾತಾಡಕ್ಕೆ ಹೋಗ್ಬೇಡ. ನೀನು ಏನಾಗೈತೆ ಏನಂತ ನಾ ವಿಚಾರಿಸಿದ್ರೆ ನನ್ನ ಮ್ಯಾಗ ಮುರ್ಕೊಂಬಿಡಾಕತ್ತಿಯಲ್ಲ. ನೀನು ನೋಡಿದ್ದೇನೆ ನೀನು ನಾನು ಆಕಿ ಗಂಡ ಅಡ್ಡಾಡುದು ನೋಡುವ. ನೀನು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ನೀನು ಮರ್ತಿ ಕಾಂತತ್ ನೀನು ದವಾಖಾನ್ಯಾಗ ಜೈ ಅದಾಳ ಹೌದಾ? ಆಕಿ ಎಚ್ಚರಾತ ಅಂತ ತಿಳ್ಕೊ. ಆಕಿ ಯಾರ ಹೆಸರು ಹೇಳ್ತಾಳ ಅವಾಗ ನಿನ್ಗ ಗೊತ್ತಾಕತಿ. ಆಕಿ ಜೈ ಗಿರ್ಜಿ ಹೆಸರು ಅಂತ ಹೇಳುದಿಲ್ಲ ಜೈ. ಯಾಕಂದ್ರೆ ಗಿರ್ಜಿ ತೀರಾ ಏನು ಹೊಡೆದಾಡ್ತಾರ ಅದಂತೂ ಈ ಸಜ್ಜಿಕ್ ಐತಿ. ಏನು ಅಷ್ಟು ಕಿಸಾ ಕುಡಿ ಅಂತ ಹೆಣ್ಮಗಳು ಆಕಿನೂ ಅಲ್ಲ, ಇಸಾ ಕುಡಿ ಅಷ್ಟು ಏನು ಹೊಡೆದೂ ಇಲ್ಲ, ಜಗಳನೂ ಮಾಡಿಲ್ಲ. ಏನು ಇದು ಬೇರೆ ಕೆಲಸನ ಐತಿ. ಆಕಿ ಯಾರ ಹೆಸರು ಹೇಳ್ತಾಳ ಅವಾಗ ನಿನಗ ಗೊತ್ತಾಕತಿ. ಏನು ಜೈ ಗಂಡನ ಪೊಲೀಸ್ ಸ್ಟೇಷನ್ಯಾಗ ಕರೆದು ವಿಚಾರಿಸಕತ್ತಾರಂದ್ರೆ ಅವಾಗ ಅವನ ಬಾಯ್ ಬಿಡ್ತಾನೆ ನಿನ್ನ ಹೆಸರನ್ನ ನೋಡ್ತಿರ್ಬೇಕಾರ. ಮಲ್ಲಿ ಏನದು? ಹಾ ಏನಿಲ್ಪ, ಹಂಗ ಮಾತಾಡಕ್ ಬಂದಿದ್ರೆ ಬರೀ ಒಳಗಂದೆ. ಇಲ್ಲ ಅದೇನೋ ಸಂಘದ ಸೇರ್ಕೋತೀನಿ ನೀನು ಬಿಸಿ ಹಾಕ್ತೀನಿ ಅಂತ ಕೇಳಕತ್ತಿದ್ರೆ ಒಲ್ಲೆಂದೆ. ನಡ್ರಿ ಹೋಗು, ನಡ್ರಿ ಒಳಗೆ ನಡ್ರಿ. ಇಲ್ಲೋಡ ಶಾಂತಕ್ಕ, ನಾ ಅಂತೂ ಈ ತಪ್ಪನಾಗಿಲ್ವಾ? ಸುಮ್ಮನೆ ಕಾರಣದಿಂದ ನನ್ನ ತಪ್ಪನೆ ಸಿಕ್ಸಕ್ ಹೋಗ್ಬೇಡ ನೀನು. ಏನು ನಾ ಏನು ಸಿಕ್ಸುದಿಲ್ವಾ? ಏನು ನಿಮ್ಮಿಬ್ರು ವಿಚಾರ ಗೊತ್ತಿದ್ದಾರೆ ಯಾರು ಒಬ್ರು ಪೊಲೀಸರ ಮುಂದೆ ಬಾಯ್ ಬಿಟ್ರ ಅಂದ್ರೆ ನೀವ ಸಿಕ್ಕೋತೀರಿ. ಏನು ಆ ವಿಚಾರ ಆ ಕೆಲಸ ನಾನ ಮಾಡ್ತೇನೆ. ಅಯ್ಯೋ ದೇವ್ರ, ಇದೇನ ಇವ ನನಗೆ ತಿನ್ಲಿಲ್ಲ ಉಣ್ಲಿಲ್ಲ, ಇದೇನೋ ಬಂದು ಹಣಿಗೆ ಬಿಡ್ತಾನೆ ನಂಗೆ. ಏನು ಮಾಡಲಿ? ಹಾಂ ತಡಿ, ಅವ್ನು ಫೋನ್ ಹಚ್ಚಿ ನನ್ನ ಹೆಸರು ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ಬೇಕು. ಇಲ್ಲಿಕಂದ್ರೆ ಕರೆದೊಟ್ಟು ಮಾತಾಡ್ಬೇಕು ಹೆಂಗಾರ ಮಾಡಿ. ಇಲ್ಲಿಕಂದ್ರೆ ಮತ್ತೆ ನಾ ಜೈಲು ಸೇರೋದಾಯ್ತು ಬಾಳೆ. ಅಲ್ಲ ಇವ್ರು ಕರೆನ ಹೇಳ್ಬೇಕಂದ್ರೆ ಆಕೆ ಯಾಕೆ ಇಸಾ ಕುಡ್ದಾಳ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಆಕಿ ಗಂಡ ಅದು ಬೇರೆ ವಿಚಾರ. ಆದ್ರೆ ಇಸಾ ಕುಡಿ ಅಂತದ್ದು ನಾ ಏನು ಮಾಡೀನಿ? ಅಯ್ಯೋ ದೇವ್ರ, ಇವ ಏನು ಮಾಡಿನೋ ಏನೋ ಆಕಿಗೆ. ಅದೆಲ್ಲ ಕೂಡ ಎಲ್ಲ ಅಂತ ತಲೆ ಮ್ಯಾಗ ಕುಂದಿರ್ತತೆ. ಏನು ಒಂದು ಫೋನಾರ ಮಾಡ್ಲೇನ? ಬೇಡ ತಡಿ, ಮೊದಲು ಒಳಗೂ ನನ್ನ ಗಂಡ ಏನು ಮಾಡತ್ತಾನ ನೋಡಿ ಒಂದು ಫೋನ್ ಹಚ್ಚಿ ಅಲ್ಲಿ ನಾವು ಯಾವಾಗೂ ಮಾತಾಡ್ತೇವಲ್ಲ ಆ ಜಾಗಕ್ಕೆ ಬರಕ್ಕೆ ಹೇಳ್ತಾನೆ ಅವನು. ಈಗ ಆಕಿ ಅವಂಗ ಹೆಂಗಾರ ಮಾಡಿ ಫೋನ್ ಹಚ್ತಾಳ. ಫೋನ್ ಹಚ್ಚಿದ್ಲಂದ್ರೆ ಎಲ್ಲರ ಬರಕ್ಕೆ ಹೇಳತ್ತಾಳ. ಯಾಕೆ ಮನ್ಯಾಗ ಅಂತರ ಗಂಡದಾನ. ನನಗನ್ಸತಿ ಫೋನು ಅಲ್ಲೇ ಹೋಗಿ ಹಚ್ತಾಳ. ಏನು ಮಾಡ್ತಾ ಗೊತ್ತಿಲ್ಲ. ಅದಕ್ಕೆ ಅವ್ರು ಎಲ್ಲಿ ಹೋಗ್ತಾರ, ಏನು ಮಾಡ್ತಾರ, ಏನು ಮಾತಾಡ್ತಾರ ಸ್ವಲ್ಪ ಕೇಳಿಸ್ಕೋಬೇಕು. ಅಯ್ಯೋ ಶಾಂತಕ್ಕ, ಈ ವಿಚಾರಕ್ಕೆ ಗೊತ್ತಾದ್ರೆ ಗತಿ ಏನ? ಅದು ಯಾಕೆ ಗೊತ್ತಾಗತ್ಲೆ? ತಗಡ್ಕೊಳ್ಳು ನಡಿ. ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ, ಬಗ್ಗಿ ಹರಿಸೇ ಬಿಡೋಣ ಅಂತಿದ್ದಾನೆ. ಏನು ಆಕಿ ಇವತ್ತು ರಾತ್ರಿ ಆಗೋದ್ರೊಳಗೆ ಒಮ್ಮೆರ ಹೋಗತ್ತಾಳ ಅವ್ನು ಬೆಟ್ಟಾಗಕ್ಕೆ. ಫೋನ್ಯಾಗ ಏನು ತೀರ ಅಷ್ಟೊಂಡ ಮಾತಾಡ್ತಾಳ. ಮನೆ ನೋಡಿದ್ರೆ ಗಂಡದಾನ. ಇಲ್ಲ ಫೋನ್ಯಾಗ ಮಾತಾಡುವಂಥ ವಿಚಾರಲ್ಲಿದೆ. ಅವ್ನು ಎಲ್ಲರೂ ಕರ್ಸೆ ಮಾತಾಡ್ತಾಳಕ್ಕೆ. ನೋಡೋನ್ ತಡಿ ಎಲ್ಲ ಕಾಂತಿ. ಬಂದ್ಲ ಸ್ವಲ್ಪ ಸರಿ. ಎಲ್ಲಿ ಹೊಂಟಿ ಬಾಯ್ಲೆ? ಅದು ರೀ 2 ನಿಮಿಷಪ್ಪ ಬಂದೆ. ಒಂಚೂರು ಕೆಲಸ ಐತಿ. ಈಕಿ ರೊಕ್ಕ ಕೊಡೋದಿತ್ತು, ಮತ್ತೆ ಊರು ಹೊಂಟಾಳಂತಕಿ. ರೊಕ್ಕ ಕೊಡ್ತಾಳೆ ಇಲ್ಲಿ ಕೇಳಿ ಬರ್ತಂತ ತಡಿ. ಯಾರಕ್ಕೆ? ಪ್ರೇಮಕ್ಕ. ಹಾಂ ದೌಡಿಸ್ಕೊಂಬಂಗಾರ. ಇವು ಎಲ್ಲೇ ಹೊಂಟ್ಲಲ್ಲಕ್ಕಿ. ಬೆನ್ನ ತಗೊಂಡು ಹೋಗೋಣ ಬಾರ ಶಾಂತಕ್ಕ. ನಡಿ ಹೋಗು ನಡಿ.
ಹಲೋ ಶಾಂತಕ್ಕ, ಯಾರಿಗೆ ಫೋನ್ ಹಚ್ಚಾಳ? ಅಲ್ಲ ಪಾರ್ಕ ನಿನ್ ತೆಳಗಿನ ಸಗಣಿ ತುಂಬಿಕೊಂಡೇನ? ಇನ್ಯಾರಿಗೆ ಹಚ್ತಾಳ? ಅವಂಗ ಜೈ ಗಂಡಗ ಹಚ್ಚಿರ್ತಾಳ, ಹಚ್ಚಿದ್ರ ಫೋನ್. ಅಯ್ಯೋ ಹೌದಲ್ಲ, ಹೌದೌದು. ಆದ್ರ ಶಾಂತಕ್ಕ, ಆಕಿ ಏನ್ ಮಾತಾಡ್ತಾಳ ಅಂತ ಕೇಳ್ಬಂದಲ್ಲ ನಮ್ಗ. ನೀನು ಹಿಂಗ್ ಮಾಡಿ ಪಾರಕ್ಕ, ಆಕಿ ಬಾಜುಕ್ ಹೋಗಿ ನಿಂತ್ಕೋ, ಏನ್ ಮಾತಾಡ್ತಾಳ ಅಂತ ಕೇಳ್ತತಿ. ತಡಿ ಹಂಗಾರ. ಅಯ್ಯೋ ಪಾರಕ್ಕ, ಬಾರ ಈ ಕಡೆ. ಅಯ್ಯೋ ಏನ ಪಾರಕ್ಕ, ಅಲ್ಲಿ ಹೋದ್ರೆ ಗೊತ್ತಾಗಂಗಿಲ್ಲ ಆಕಿಗೆ. ಯವ್ವ ತಾಯಿ, ಆಕಿ ಏನ್ ಮಾತಾಡ್ತಾಳ ಅಂತ ನಮಗೆ ಎದಕ್ ಬೇಕಾಗೈತಿ ಕೇಳುದಿಲ್ಲ, ಇಷ್ಟು ದೂರ ನಿಂತೇವ್ ನಾವು. ಅದಕ್ಕ ಯಾರು ಬರ್ತಾರ ಅಂತಾರ ಗೊತ್ತಾಗ್ಲಿ, ತಡಿ ನೋಡುನು. ಹಲೋ, ಹ್ಞೂ ಹೇಳ, ಆಗಲಿಂದ ಹಲೋ ಅನ್ನತೀನಿ, ನೀ ಮಾತಾಡವಲ್ಲ. ಅಲ್ರಿ, ಏನ ನಿಮ್ ಏನ್ ತೀಸಾ ಕುಡ್ದಾಳಂತಲ್ಲ? ಹೌದು, ಇಸಾ ಕುಡ್ದಾಳ. ಅಯ್ಯೋ ಏನ್ ಮಾಡಿದೀನಿ ಆಕಿಗೆ? ಅಯ್ಯೋ ಎಲ್ಲಿ ನನ್ನ ಮ್ಯಾಲ ಬರ್ತೈತೆ ಏನ? ಅಲ್ರಿ, ನಾ ಏನಾರ ಆಕಿಗೆ ಇಸಾ ಹಾಕಂತ ಹೇಳಿದ್ನೇನು ನಿನಗೆ? ಅಯ್ಯೋ ದೇವ್ರ, ಇವತ್ತೇನು ಹೆಚ್ಚು ಕಮ್ಮಿ ಆದ್ರೂ ನನ್ನ ಮೇಲೆ ಬರ್ತತ್ ಬಿಡೋದು ರೀ. ಪ್ಲೀಸ್ ರೀ, ನನ್ನ ಹೆಸರು ಮಾತ್ರ ಹೇಳಕ್ ಹೋಗ್ಬೇಡ್ರಿಪ್ಪ. ಅಯ್ಯೋ ನಾ ಯಾಕೆ ನಿನ್ನ ಹೆಸರು ಹೇಳಲೆ, ಹೇಳುದಿಲ್ಲ ತಗೋ. ಹೌದು, ಎಲ್ಲಿದ್ದೀರಿ ನೀವು? ನಾ ದವಾಖಾನೆ ಆಗದೇನಿ, ಮತ್ತೇನು ಮಾಡಲಿ? ನೀವು ಅರ್ಜೆಂಟ್ ಈಗಿಂದ ನಾ ಅದೇನಲ್ಲ ಆ ಜಾಗಕ್ಕೆ ಬರ್ರಿ. ಅರ್ಜೆಂಟ್ ಬರ್ಬೇಕು ಲೇ, ನಾ ಈಗ ಇಲ್ಲಿಂದ ಬಿಟ್ಟರು ಮನಿಗೆ ಬರಾಕ್ ಬರೀ ಒಂದು ತಾಸು ಮ್ಯಾಗ ಆಕತಿ. ಎಲ್ಲಿಂದ ಬರಲಿ? ನನಗದೆಲ್ಲ ಗೊತ್ತಿಲ್ಲ, ನಾ ಮಾತಾಡ್ಬೇಕು ನಿಮ್ಮ ಕೂಟ. ಅರ್ಜೆಂಟ್ ಅರ್ಜೆಂಟ್ ಐತಿ. ಏನ ನೀವು ನನ್ನ ಕುತ್ತಿಗೆ ತರುವಂಗೆ ಕಾಣ್ತೀರಿ ನೋಡು. ನಾ ಏನಾರ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು ಮತ್ತು ನಿಮ್ಮನ್ನು ಮಾತ್ರ ಬಿಡುದಿಲ್ಲ. ಏನ ಅಲ್ರಿ, ನಾ ಏನು ಮಾಡಿಲ್ಲ ಬಿಟ್ಟಿಲ್ಲ. ನಿಮ್ಮ ಏನು ತೆದಕ್ಕೆ ಸಾಕೊಡ್ದಾಳ ಅಂತ ನನಗೆ ಗೊತ್ತಿಲ್ಲ, ಆದ್ರೂ ನನ್ನ ಮೇಲೆ ಬಂದೈತಿ ನೋಡು. ನಾ ಏನು ಹೇಳತ್ತೀನಿ, ಶಾಂತಕ್ಕರದು ಎಲ್ಲರೂ ಬಂದು ನನ್ನ ಮನೆ ಕಡೆ ವಿಚಾರಿಸಕತ್ತಾರ. ನೀವು ಮೊದಲು ಇಲ್ಲಿ ಬರ್ರಿ. ಅಲ್ಲ, ಇಸಾ ಕುಡ್ದಾಳಕಿ ಈ ಟೈಮ್ನಾಗ ನಾ ಬರಾಕತ್ತಿತ್ತನ ಅಲ್ಲಿಗೆ? ಅಂದ್ರೆ ನನಗಿಂತ ನಿಮ್ಗೆ ಅಕ್ಕಿನ ಹೆಚ್ಚು, ಹೌದಿಲ್ಲ? ಅದಕ್ಕೆ ಅಕ್ಕಿ ಕಡೆನೇ ಇರ್ರಿ. ನಾ ಬೇಕಾಗಿಲ್ಲ ಹೋದಿಲ್ಲ ನಿನಗೆ. ಇನ್ನು ಮ್ಯಾಗ ನನ್ನ ಸುದ್ದಿಗೆ ಬರಕ್ಕೆ ಹೋಗ್ಬೇಡ. ಏನ? ಅಯ್ಯೋ ನನ್ನ ಚಿನ್ನ, ಹಂಗ್ಯಾಕಂತೀಯ? ನೀನ ಅಲ್ಲ ನನ್ನ ಬಂಗಾರ. ನಿನ್ನ ಮಕ್ಕೆಷ್ಟು ಬೆಂಕಿ ಹಾಕ್ಲಿ. ಚಿನ್ನ 1 ಗ್ರಾಮ್ ಚಿನ್ನ ತಂದು ಕೊಡ್ಲಿ ಕಟ್ಟೋತ್ತೆ. ಚಿನ್ನ ಅನ್ನಕ್ಕೆ ಶಾಣೆ ಇದ್ರಿ. ಸುಮ್ ಕುಂದ್ರಿ ಸಾಕು. ನೀವು ನನ್ನ ಕೂಟ ಇಷ್ಟು ದಿನ ಇದ್ದಿದ್ದು ನೋಡಿದ್ರೆ ಇಷ್ಟೊತ್ತಿಗೆ ನನಗೊಂದು ಏನಿಲ್ಲ ಅಂದ್ರೆ ಒಂದು 5-6 ತೊಲಿಯಾರ ಬಂಗಾರ ಕೊಡಿಸ್ಬೇಕಿತ್ತು. ಏನಿಲ್ಲ. ಅಲ್ಲ, ಅಚ್ಚಿ ಸಲ ಹೊಲದ ರೊಕ್ಕ 3 ಲಕ್ಷ ರೂಪಾಯಿ ಹಿಂಗೆ ಕೊಟ್ಟೇನೆ ನಿನಗೆ. ನಾನು ಏನು ಕೇಳಿದ್ದಕ್ಕೆ ಕಳತನ ಅಂತ ಹೇಳಿದೆ. 3 ಲಕ್ಷ ರೂಪಾಯಿ ರೊಕ್ಕ ಕೊಟ್ಟರು ಇನ್ನೂ ಬಂಗಾರ ಕೊಟ್ಟಿಲ್ಲ ಅಂತೀಯಲ್ಲ ಬಂಗಾರ. ಅಯ್ಯೋ ದೇವ್ರೆ, ಆ 3 ಲಕ್ಷ ರೂಪಾಯಿ ಲೆಕ್ಕ ಹೇಳತ್ತೀಯಲ್ಲ. ನಾನು ನಿನ್ನೆಷ್ಟು ಪ್ರೀತಿ ಮಾಡಿ ಪ್ರೀತಿ ಎಲ್ಲ ಕೊಟ್ಟೇನಿ. ನೀನು ನೋಡಿದ್ರೆ 3 ಲಕ್ಷ ರೂಪಾಯಿ ಲೆಕ್ಕ ಹೇಳಕತ್ತಿ. ಇಲ್ಲ ಹೇಳಂಗಿಲ್ಲ, ಬೇಜಾರಬೇಡ. ಈಗ ಏನು ಮಾಡ್ಬೇಕು, ಬರ್ಬೇಕನ? ಬರ್ತಂತ ತಗೋ. ನಿಮ್ಗೆ ಗೊತ್ತೈತಲ್ಲ, ನಾನು ಯಾವಾಗ ನಿಂತಿರ್ತೇನಲ್ಲ ಅದೇ ಜಾಗಕ್ಕೆ ಬರ್ರಿ. ಕಾಯ್ಕೊಂತ ಇಲ್ಲೇ ಕುಂತಿರ್ತೇನೆ. ಒಂದು ತಾಸು ಹೋದಿಲ್ಲ, ಏನಾಗಿಲ್ಲ, ಕಾಯ್ತಿರ್ತೇನೆ. ಪಟ್ಟಂತ ಬರ್ರಿ. ಈಗ ಬಿಟ್ಟು ನೋಡಿ, ಈಗ ಇನ್ನೊಂದು ತಾಸು ಅಂದ್ರೆ ಅಲ್ಲೇ ಇರ್ತೇನೆ. ಬರಕ್ಕ ಒಂದು ಫೋಟೋ ತಕ್ಕೋ. ಏನ ಸೌಂಡ್ ಆತಲ್ಲ? ಏನ ಸೌಂಡ್ ಆತ? ಕಿಚ್ಕಿ ಹೂ ಅಂತೇಳಿ. ಏನದು ಸೌಂಡ್? ಜೂರಿಂಬಿ ಹುಳ ಏನ ಮತ್ತೇನ್ರ? ಅಯ್ಯೋ, ಏನೊಂದು ಗೊತ್ತಾಗವಲ್ತಲ್ಪ ದೇವ್ರ. ಎದ್ರ ಸೌಂಡ್ ಅದಾಗಿದ್ದು? ಯಾರ ಬಂದ್ರ ಮತ್ತೆ ನಾನು ಹಿಂದೆ? ಇಲ್ಲ, ಯಾರು ಕಾಣವಲ್ರು. ಇಷ್ಟಕ್ಕೂ ಈ ಜಾಗಕ್ಕೆ ಯಾರು ಬರುದೇನೇ ಇಲ್ಲ. ಅಂದಲ್ಲೇ ಅಲ್ಲನ, ನಾನು ಇವರು ಯಾವಾಗಿದ್ರು ಇಲ್ಲೇ ಕುತ್ಕೊಂಡು ಮಾತಾಡ್ತಿರ್ತೀವಿ ಎಷ್ಟೋತನ. ಇಲ್ಲಿ ಯಾರು ಬರುದೇನೇ ಇಲ್ಲ. ಇಲ್ಲ ಯಾರು ಬಂದಿರಕ್ಕಿಲ್ಲ. ನನಗೆ ಯಾವ ಶಬ್ದ ಕೇಳಿಸ್ಕೊಂಡು ಏನು ಅನ್ಕೊಂಡೆ ಏನ. ಲತಾ, ಹೇಳ್ರಿ ಮಾವರ. ಅದು ನಿಮ್ಮವ್ವ ನಿಮ್ಮಪ್ಪರಿಗೆ ಬರಾಕ್ ಹೇಳು ಅಂತ ಹೇಳಿದ್ದೆ. ಅಂದ್ರ ಆಸ್ತಿ ಭಾಗ ಮಾಡಿದ್ರಾತಂತೇಳಿ ಹೇಳೇ ಬಿಟ್ಟೇನ್ವಾ ನೀನು? ಇನ್ನೂ ಇಲ್ರಿ ಮಾವರ, ಹೇಳಿಲ್ರಿ. ಹೇಳಿಲ್ಲನ? ಚಲೋ ಆತ್ ಬಿಡು ಹಂಗಾರ. ಸದ್ಯ ಏನು ಹೇಳಕ್ಕೆ ಹೋಗ್ಬೇಡ, ಯಾಕೋ ಒಂಚೂರು ತೊಂದರೆ ಅದಾವ ಭಾಳ. ಏನು ಇದು ಬಗ್ಗೆ ಹರೀಲಿ, ಆಮೇಲೆ ನಾನು ಹೇಳ್ತಾನಂತ ಬರಾಕ್ ಹೇಳುವಂತಿ ಏನು? ಆತ್ರಿ ಮಾವರ. ಯಪ್ಪ, ಏನಾತ? ಬಿಡ್ತಾರಂತನ ಗಿರ್ಜಕ್ಕಾರನ? ಏನನ್ಪ ವಿಚಾರಣೆಗಂತ ಕರ್ಕೊಂಡು ಹೋಗ್ಯಾರ. ಒಟ್ಟು ಇನ್ನೂ ಅವ್ರೇನು ಅರೆಸ್ಟ್ ಏನು ಮಾಡಿಲ್ಲ. ಮಲ್ಲೇಶ್ ಒಬ್ಬ ಭಾಳ ಬೇಜಾರಾಗಿದ್ನ ಪಾಪ. ಮತ್ತು ಮಲ್ಲೇಶಿ ಕಡೆ ಹೋಗಿದ್ದೆ ಪಾಪ. ಅವನಥರ ಆಳಾಕತ್ತಿದ್ನ ಅವನು. ಮತ್ತು ಹೊಳ್ಳಿ ಸಮಾಧಾನ ಮಾಡಿ ಸೀಲ್ಪ ಏನಾಗಿಲ್ಲ ತಗೋ, ಬರ್ತಾರೆ ಹೊರಗೆ ಅಂತೆಲ್ಲ ಹೇಳಿ ಅವಂಗಿದು ಮಾಡೇನಿ ನಾನು. ಈಗ ಶಾಂತ ಇಲ್ಲಗಳು ಹೇಳಿ ನನಗೆ. ಯಪ್ಪ ಗೊತ್ತಿಲ್ಲ, ನಾನು ಏನು ನೋಡಿಲ್ಲ. ನಾನು ಹೊಲ್ದಿಂತ್ರ ಈಗ ಬಂದೆ. ಮಾವರ, ಪಾರ್ಕ್ ಕರ್ಕೊಟ್ಟ ಅತ್ತಿಯವ್ರು ಎಲ್ಲಿ ಹೋದ್ರಿ? ಎಲ್ಲಿ ಹೋದ್ಲು ಏನು ಇಂಥವು ಮಾಡ್ತಾಳ. ಈಗ ಇಂಥದ್ದು ಬಂದು ಕುಂತ ಹೋದ್ ಸಕಾಗಿ ಹೋಗ್ಬಿಟ್ಟತ್ ನನಗಂತರು. ಅಲ್ಲ, ಈಗೇನು ಪರಾಕರ್ ಕೊಟ್ಟು ಹೋಗ್ಯಾಳನ? ತಡಿ, ಒಂದು ಫೋನ್ಗಿನ್ ಹಚ್ಚಲೇ ಬೇಡ, ಫೋನ್ ಹಚ್ತಾನೆ ತಡಿ. ಒಂದು ತಟಕ್ಕೆ ಚಾ ಕೊಡುವ ಅಂದ್ರೆ ಚಾ ಕುಡಿತೇನೆ. ಅಲ್ಲಿದ್ರೊಳಗೆ ಅಷ್ಟ್ರೊಳಗೆ ಬಂದ್ಲು, ಚಲೋ ಆತು. ಇಲ್ಕಂತ ಫೋನ್ ಹಚ್ತೇನಂತ. ಹ್ಞೂ ರೀ ಮಾವರ. ಸರ ನನ್ನೆದ ಕೇಳ್ಕೊಂಬಂದಿರ್ರಿ. ನಾ ಏನು ಅಂತ ದೊಡ್ಡ ತಪ್ಪು ಮಾಡೇನ್ರಿ ಸರ? ನೀವೇನು ತಪ್ಪು ಮಾಡಿರಿ ಬಿಟ್ಟಿರಿ, ಅದು ಆಮೇಲೆ ಪ್ರೂವ್ ಆಗುತ್ತದ ಏನಂತೇಳಿ. ಆದ್ರೆ ಈಗ ಸದ್ಯಕ್ಕೆ ನಿಮ್ಮ ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು. ಎಲ್ಲರೂ ನಿಮ್ಮ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ರಿಂದ ನಿಮ್ಮ ಮನೇಲಿ ಕರ್ಸೈತಿ. ಸರ ಏನೋ ಒಂದು ಹೊಡೆದಿದ್ದಕ್ಕೆ ಅದು ಹೆಂಗೆ ಇಸಾ ಕುಡಿತಾಳ್ರಿ ಸರ? ಆಯ್ತಮ್ಮ, ಆಯ್ತು. ನೀವು ಹೊಡೆದಿದ್ದು ಹೋಗ್ಲಿ. ಆದ್ರೆ ಬ್ಯಾರೆ ಏನಾಗೈತೆ ಅಂತ ಏನಾರ ಗೊತ್ತಾ ನಿಮ್ಗೆ? ಅದ ಊರಲ್ಲೇ ಇರೋರು ಒಬ್ರಿಗೊಬ್ರು ಹಳ್ಳಿ ಅಂದಮೇಲೆ ಮಾತುಕತೆ ಇರ್ತೈತಿ. ನೀವೇ ಹೇಳಿದ್ರಲ್ಲ ಈ ಥರ ಬೇಕಾದ ಸಲ ಜಗಳ ಮಾಡೇವಿ ಅಂತೇಳಿ. ಅಂದಮೇಲೆ ಅವ್ರ ಗಂಡ ಅವ್ರ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇರ್ತಂತೆಲ್ಲ ಗೊತ್ತಿರ್ತದಲ್ಲ ನಿಮ್ಗೆ. ಏನಾರ ಹೇಳ್ರಿ ಸರ. ನಿಜ ಹೇಳ್ಬೇಕಂದ್ರ ಆಕಿ ಗಂಡ ಬರಬರಿ ಇಲ್ರಿ ಸರ. ಆಕಿ ಗಂಡಗ ಅದು ಯಾವ್ದ ಮಾದೇವಣ್ಣನ ಹೆಂಡತಿ ಮಲ್ಲವ್ ಅಂತೇಳಿ ಆಕಿ ಕೂಟ ಸಂಬಂಧ ಐತ್ರಿ ಸರ. ಹಂಗಾಗಿ ಅವ್ರಿಬ್ರು ಸೇರಿ ಏನಾರ ಜಗಳ ಪಗಳ ಮಾಡಿ ಇಲ್ಲ ಬ್ಯಾರೆ ಯಾವ್ದಾರ ವಿಚಾರಕ್ಕೆ ಆಕಿ ಇಸಗಿಸ ತಾವ ಕುಡಿಸ್ಯಾರನ ಅಂತೇನ್ರಿ ಸರ ನಾನು.
ಏನ ಅವ್ರ ಗಂಡಗೆ ಅಫೇರ್ ಐತೆ ಮತ್ತೆ ಈ ವಿಚಾರ ಯಾಕಲ್ಲಿ ಹೇಳಿಲ್ಲ? ಅಯ್ಯೋ ಸರ, ನೀವು ಮಾತಾಡತ್ತಿದ್ದ ಗಾಬರಿಗೆ ನನಗೆ ಏನು ಹೇಳ್ಬೇಕು ಗೊತ್ತಾಗ್ಲಿಲ್ರಿ ಸರ. ಸರ, ನೀವು ಆಕಿ ಗಂಡನ ಕರೆಸಿ ವಿಚಾರಣೆ ಮಾಡ್ರಿ ಸರ, ಅಂದ್ರೆ ನಿಮ್ಗೆ ಗೊತ್ತಾಕೈತಿ ಏನು ಎತ್ತ ಅಂತೇಳಿ. ಆಯ್ತು, ಅವ್ರ ಗಂಡಗೆ ಬರಕ್ಕೆ ಹೇಳ್ತೇವೆ, ಹೇಳಿ ವಿಚಾರಿಸ್ತೀನಿ. ನಾ ಇನ್ನು ಹೋಗ್ಲೇನ್ರಿ ಸರ? ಇಲ್ಲ ಇಷ್ಟು ಮಾತಾಡಿ ಕಳ್ಸಕ್ಕಾದ್ರೆ ನಿಮ್ಮನ್ನ ಯಾಕೆ ಕರ್ಕೊಂಬರ್ತಿದ್ವಿ. ಅವ್ರ ಗಂಡ ಬರಲಿ, ಬಂದ್ಮೇಲೆ ಮಾತಾಡೋಣ, ನೋಡೋಣ. ಅವ್ರನ್ನ ವಿಚಾರಿಸಿದ್ಮೇಲೆ ಏನು ಅನ್ನೋದು ಗೊತ್ತಾಕೈತಿ. ಸರ, ಜಯಾಗ ಏನಾರ ಎತ್ತರ ಆತನ್ರಿ ಸರ? ಜಯಕ್ಕೆ ಆಕೆ ಎದ್ಲಂದ್ರ ಒಂದ ನೋಡ್ರಿ ಸರ, ಹೇಳಕ್ ಸಾಧ್ಯ. ಈಗ ಆಕಿನ ಬಾಯ್ ಬಿಡ್ಬೇಕು, ಈಗ ಎದ್ರ ಸಲ ಇಸಾ ಕುಡ್ದಾಳ ಅಂತೇಳಿ. ಅದೇಮ್ಮ ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಅವ್ರು ಯಾವ್ದೋ ಸ್ಟ್ರಾಂಗ್ ಆಗಿರೋ ವಿಷಯ ಕುಡ್ದಾರಂತ, ಅದಕ್ಕೆ ಅವ್ರು ಯಾವ ವಿಷಯ ಕುಡ್ದಾರ ಏನು ಪತ್ತೆ ಹಚ್ಚಿ ಆಮೇಲೆ ಮಾತಾಡ್ತೀನಿ. ನಾವು ಅದೇ ತನಿಖೆ ಒಳಗೆ ಅದೇವಿ. ನಮಗೇನು ಇಂಥ ಕೇಸ್ ಗೀಸ್ ಇವನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಏನಿಲ್ಲ. ನಾವು ಅದೇ ತನಿಖೆ ಒಳಗೆ ಅದೇವಿ. ತಡ್ರಿ, ನೀವು ಆ ಕಡೆ ಬೆಂಚ್ ಮ್ಯಾಗ ಕುಂದ್ರಿ. ಅಲ್ಲೇನ್ರಿ ಸರ? ಹ್ಞೂನ್ರಿ. ಯಪ್ಪ, ಅವು ಇಷ್ಟೊತ್ತಾದ್ರೂ ಬರಲಿಲ್ಲ, ಒಂದು ಫೋನರ್ ಹಸ್ತಿ ನೋಡು. ಯಾ ಸುಡ್ಗಾಡ್ದಾಗ ಬರ್ದಿರ್ತಾಳೆ ಏನ ನಿಮ್ಮವ್ವ ಆ ಫೋನ್? ಒಟ್ಟ ಎಬ್ಸೋದನ್ನೇ ಇಲ್ಲ ಹೆಣ್ಮಗಳು. ದೇ ಏನೋ ವ್ಯಾಪ್ತಿ ಪ್ರದೇಶದ ಹೊರಗದಾರಂತ, ಎಲ್ಲಿ ಹೋಗ್ಯಾಳ ಏನು ಹಾಳಾಗೈತಾಗ? ಎಲ್ಲ ಪರಿಸ್ಥಿತಿ ಹಿಂಗೈತಿ, ಎಲ್ಲರ ಮಾತಿಗೆ ಆಡ್ಕೊಂತ ಕುಂತಾಳ ಏನ? ಎದಕ್ಕೆ ಬೈತಿಪ್ಪ? ಅಲ್ಲ, ನಿನಗೆ ಇಷ್ಟು ಬೇಜಾರಾಗೈತಪ್ಪ, ಇನ್ನು ಗೆಳತಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾಳ ಅಂದ್ರೆ ಅವು ಬೇಜಾರಾಗಿರಂಗಿಲ್ಲನ? ನನಗೆ ಅನಿಸ್ತೈತಿ ಅವ್ವ ಇದೇ ಕೆಲಸದ ಮ್ಯಾಗ ಯಾರ್ದಾರ ಕಡೆ ಮಾತಾಡಕ್ಕೆ ಹೋಗ್ಯಾಳ ಏನ ಅಂತೇನೆ ನಾನು. ಇರ್ಬೋದಪ್ಪ, ಆದ್ರೂ ಒಂದು ಮಾತು ಏನಾರ ಹೇಳಿ ಹೋಗ್ಬೇಕಾ? ಹೇಳುದು ಕೇಳುದು ಇಲ್ಲ ಈ ಹೆಣ್ಮಗಳಿಗೆ. ನಡಿ ಹಂಗಾರ ಒಂದಿಟ್ಟು ಆಮೇಲೆ ಮಾತಾಡ್ತೇನೆ. ಈ ಬಂದ ಎಷ್ಟಿದ್ದಾಳ ನೋಡಿಕಿ. ನನಗೇನು ಗೊತ್ತಿಲ್ಲ, ನಾ ಏನು ಮಾಡಿಲ್ಲ. ಸುಳ್ಳು ಏನ್ರ ಒಂದು ಅನ್ನಕ್ಕೆ ಹೋಗ್ಬೇಡ್ರಿ, ಯಾರ್ದಾರ ಬಾಳೆ ಹರಿಸಿಟ್ಟಿರಿ ಹಿಂಗಂತ ಒದರ್ತಾಳ. ಈಗ ನೋಡಿದ್ರೆ ಅವ್ನು ಕೂಟ ಮಾತಾಡಕ್ ಬಂದ. ಏನ ಎದಕ್ಕೆ ಫೋನ್ ಹಚ್ಚಿದ್ದಿ? ಎದಕ್ಕ? ನನ್ನ ಕುತ್ತಿಗೆಗೆ ತಂದಿರಲ್ಲ ಅದಕ್ಕೆ. ಅಲ್ರಿ, ಆಕೆ ಎದಕ್ಕೆ ಇಸ ಕುಡ್ದಾಳ ಅಂತ ಏನ್ರ ಗೊತ್ತಾ ನಿಮ್ಗೆ? ಎದ್ರ ಸಲ ಇಸ ಕುಡ್ದಾಳಕಿ? ಅದ ನನ್ನ ಕೂಟ ಜಗಳ ಮಾಡಿದ್ಲು. ನೀನು ಆಮೇಲೆ ಸವಾಸ್ ಬಿಡ್ತೀನಿ ಇಲ್ಲ ಅಂತೇಳಿ ಏನು ಜಗಳ ಮಾಡಿದ್ಲು. ನಾ ಇಟ್ಕೊಂಡಿಲ್ಲ, ನಾ ಏನು ಮಾಡಿಲ್ಲ ಅಂತ ಒದರಾಡತ್ತೆ. ಮತ್ತು ಅಂದ್ರೆ ಜಕ್ ಹೇಳಿದ್ಲಕ್ಕಿನು. ಆದ್ರೆ ನಾ ಹೆಂಗೆ ನಿನ್ನ ಬಿಡ್ಲಿ ಹೇಳು? ನಂದು ನಿಂದು ಏನು ಈಗಿಂದ ಎಷ್ಟು ವರ್ಷದಿಂದ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತಾನೆ. ಆದ್ರೆ ಏನು ಮಾಡ್ಬೇಕು, ನಮ್ಮವ್ವ ನಿನ್ನ ಮದುವೆ ಮಾಡಕ್ಕೆ ಬಿಡಲಿಲ್ಲ, ನಿಮ್ಮಪ್ಪನೂ ಒಪ್ಪಲಿಲ್ಲ. ಹಾಗಾಗಿ ನಾ ಜೈ ಮದುವೆ ಆಗ್ಬೇಕಾತು. ಆದ್ರೆ ನಮ್ಮಿಬ್ಬರು ಪ್ರೀತಿ ಪ್ರೇಮ ಮರ್ಯಾಕತ್ತನ ಸುಮ್ಮನಾಗಿದ್ದೆ, ಹೋಗ್ಲಿ ಬಿಡತ್ತಾಗ ಅಂತೇಳಿ ಸುಮ್ಮನಿದ್ದೆ. ಆದ್ರೆ ನೀ ಮದುವೆ ಮಾಡ್ಕೊಂಡು ಇದೇ ಊರಿಗೆ ಬಂದಿಲ್ಲ, ಅದಕ್ಕೆ ಅದನ್ನು ಮತ್ತೆ ನನಗೆ ನಮ್ಮಿಬ್ಬರು ಪ್ರೀತಿ ಮುಂದುವರಿತು. ಅದು ಆಕಿಗೇನು ಗೊತ್ತೈತಿ? ಆಕೆ ಏನು ತಿಳ್ಕೊಂಡಾಳ ಈಗಿಂದ ನಮ್ಮಿಬ್ಬರು ಪ್ರೀತಿ ಅಂತ ತಿಳ್ಕೊಂಡಾಳ. ಅದಕ್ಕರೆ ಆದ್ರೂ ನಮ್ಮಿಬ್ರು ಮದುವೆ ಆದವ್ರಲ್ಲನ, ಮತ್ತೆ ಇದಕ್ಕೆ ಯಾರು ಪ್ರೀತಿ ಅನ್ನೋಂಗಿಲ್ಲ, ಸಂಬಂಧನ ಅಂತಾರ. ಅದು ಹೋಗ್ಲಿ ಬಿಡು. ಈಗ ಆಕಿ ಇಸಾ ಕುಡ್ದಾಳ. ಈ ಪೊಲೀಸ್ನವ್ರು ಏನಾರ ಕರೆದು ವಿಚಾರಿಸಿದ್ರಂದ್ರೆ ನನ್ನ ಹೆಸರು ಏನಾರ ಬಾಯ್ ಬಿಡ್ತೀರೇನ್ರಿ? ದಯವಿಟ್ಟು ನನ್ನ ಹೆಸರು ಹೇಳಕ್ ಹೋಗ್ಬೇಡ್ರಿ. ಇಲ್ಲ ಹೇಳುವುದಿಲ್ಲ.